ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಎಳ್ನೀರು ದೋಸೆಯನ್ನು ಶೇರ್ ಮಾಡ್ತಾ ಇದ್ದೇನೆ. ಎಳ್ನೀರು ಕುಡಿದು ಅದರ ಬಾವೆ ಬಲ್ತಿದ್ರೆ ಕೆಲವರು ಬಿಸಾಕ್ತಾರೆ. ಅಂಥ ಸಂದರ್ಭದಲ್ಲಿ ಈ ಥರದ ದೋಸೆಯನ್ನು ಮಾಡಿಕೊಳ್ಳಿ, ತುಂಬಾ ಹೆಲ್ದಿ ಆದ ಒಂದು ಯಾವ ರೀತಿ ಇದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಸಾಫ್ಟ್ ಆಗಿದೆ ನೋಡಿ. ಹಾಗೆ ನೋಡಿ, ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಮತ್ತು ಎಂತ ಅಂದರೆ ಸೆಟ್ ದೋಸೆ ಥರನೇ ಇದೆ. ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ, ಟೆಕ್ಸ್ಚರ್ ಯಾವ ರೀತಿ ಇದೆ ನೋಡಿ ನೋಡಿ, ತುಂಬ ಸಾಫ್ಟ್ ಆಗಿದೆ. ಇದಕ್ಕೆ ನಮಗೆ ಚಟ್ನಿ ಇಲ್ಲ ಸಾಂಬಾರು ಇಲ್ಲದ್ರೆ ನಾನ್ ವೆಜ್ ಸಾರು, ಚಿಕನ್ ಸಾರು, ಮೀನು ಸಾರು ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ನೀವು ಕೂಡ ಒಂದ್ಸಲಿ ಸ್ನೇಹಿತರೆ, ಉದ್ದಾಗಲಿ ಸೋಡಾಗಲಿ ಏನಾಗಲಿ ಯಾವುದೇ ವಸ್ತುವನ್ನು ಹಾಕದೆ ಮಾಡಿರುವಂಥ ಒಂದು ಆರೋಗ್ಯದಾಯಕವಾದ ದೋಸೆ. ಅದು ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿ ನೋಡಿಕೊಂಡು ಬರುವ. ಇಲ್ಲಿ ನಾನು ಈ ಲೋಟದಲ್ಲಿ 1 ಟೀ ಸ್ಪೂನ್ ಅಷ್ಟು ಮೆಂತೆಯನ್ನು ಹಾಕ್ತಿದ್ದೇನೆ. ಇಲ್ಲೀಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ದಪ್ಪ ಅವಲಕ್ಕಿ ನೋಡಿ, ದಪ್ಪ ಅವಲಕ್ಕಿ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಅಕ್ಕಿಗೆ ಇವಾಗ ಇದನ್ನು ನೀರು ಹಾಕಿ 3 ರಿಂದ 4 ಸಲ ಒಮ್ಮೆ ಚೆನ್ನಾಗಿ ತೊಳ್ಕೊಳ್ಳುವ. ಆನಂತರ ನೆನೆಯಲಿಕ್ಕೆ ಬಿಟ್ಟರೆ ಆಯ್ತು. ಚೆನ್ನಾಗಿ ತೊಳ್ಕೊಂಡ್ರೆ ಆಯ್ತು. ಅಕ್ಕಿ ನೋಡಿ ಚೆನ್ನಾಗಿ ತೊಳ್ಕೊಂಡಾಯ್ತು. ಇದರಲ್ಲಿ ದಪ್ಪ ಅವಲಕ್ಕಿ ಹಾಕಿದ ಕಾರಣ ನಾನು ಜೊತೆಯಲ್ಲಿ ಅಕ್ಕಿ, ಮೆಂತೆ, ದಪ್ಪ ಅವಲಕ್ಕಿಯನ್ನು ತೊಳೆದಿದ್ದೇನೆ. 4-5 ಸಲ ತೊಳೆದಿದ್ದೇನೆ. ಚೆನ್ನಾಗಿ ನೀರು ತಿಳಿಯಾಗೋ ತನಕ ತೊಳೆದ್ರೆ ಆಯ್ತು. ನಿಮ್ಮ ಹತ್ರ ದಪ್ಪ ಅವಲಕ್ಕಿ ಇಲ್ಲದಿದ್ರೆ ಒಂದು ವೇಳೆ ನೀವು ತೆಳು ಅವಲಕ್ಕಿ ಕೂಡ ತಗೊಳ್ಬಹುದು. ಒಂದು 6-7 ಟೇಬಲ್ ಸ್ಪೂನ್ ಅಷ್ಟು ತೆಳು ಅವಲಕ್ಕಿಯನ್ನು ಸಪರೇಟ್ ತೊಳೆದು ಹಾಕಿ ಒಂದ್ಸಲ ತೊಳೆದ್ರೆ ಸಾಕು. ದಪ್ಪ ಅವಲಕ್ಕಿ ಆದ್ರೆ ಏನು ಮೆಲ್ಟ್ ಅಂತ ಆಗುದಿಲ್ಲ ಅಲ್ಲ, ಬೇಗ ಕರಗುದಿಲ್ಲ. ತೆಳ್ಳಗೆ ಅವಲಕ್ಕಿ ಆದ್ರೆ ಬೇಗ ಕರಗ್ತದೆ ಅಲ್ಲ, ತೆಳುವಲ್ಲ, ಆದ ಕಾರಣ ಇನ್ನು ಇದನ್ನೊಂದು 4-5 ಗಂಟೆ ನೆನೆಯಲಿಕ್ಕೆ ಬಿಡುವ. ಇವಾಗ ನೋಡಿ, ಅಕ್ಕಿ ನೆನೆ ಹಾಕಿ 4 ಗಂಟೆ ಆಗಿದೆ. ನೀರನ್ನೆಲ್ಲ ತೆಗೆದಿದ್ದೇನೆ. ನೀರು ತೆಗೆದು ತೊಳಿಲಿಲ್ಲ ನಾನು, ಹಾಗೆ ತಂದಿದ್ದೇನೆ. ಅವಲಕ್ಕಿ ಎಲ್ಲ ಮೇಲೆ ಉಂಟು ನೋಡಿ ನೋಡಿ. ಅಕ್ಕಿ, ಮೆಂತೆ, ಅವಲಕ್ಕಿ ಇಷ್ಟು ಚೆನ್ನಾಗಿ ನೆಂದಿದೆ. ಇನ್ನು ಇದನ್ನು ನಾವು ಗ್ರೈಂಡರ್ಗೆ ಹಾಕಿಕೊಳ್ಳಬೇಕು, ಮಿಕ್ಸರ್ ಜಾರಿಗೆ ಸಾಕ್ತದೆ. ಹಾಗೆ ಇಲ್ಲಿ ನೋಡಿ ತೆಂಗಿನಕಾಯಿ ಅಂದ್ರೆ ಎಳೆ ತೆಂಗಿನಕಾಯಿ, ಎಳೆ ಅಲ್ಲ, ಸ್ವಲ್ಪ ಬಂಡಾಯಿ ಎಳೆ. ಇಷ್ಟು ನೋಡಿ, ತಿನ್ಲಿಕ್ಕೆಲ್ಲ ಅಷ್ಟೊಂದು ಒಳ್ಳೇದು ಇಷ್ಟಪಡುದಿಲ್ಲ. ಹಾಗೆ ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡಿಕೊಳ್ಬಹುದು ನೋಡಿ. ದೋಸೆ ಮಾಡಿಕೊಳ್ಳೋ ಒಂದು ಸ್ವಲ್ಪ ಗಟ್ಟಿ ಇರ್ತದೆ ನೋಡಿ, ಈ ತರ ಆಗ್ಬೇಕು ದೋಸೆಗೆ ನೋಡಿ. ಬಣ್ಣಂಗಾಯಿ ಅಲ್ಲ, ಬಣ್ಣಂಗಾಯಿಗಿಂತ ಎಳೆದು ಈ ತರದ್ದು ಒಂದು ಎಳ್ನೀರಿದ್ದು ತೆಂಗಿನಕಾಯಿ ಉಂಟಿಲ್ಲಿ. ಇವಾಗ ಇದನ್ನು ಸ್ವಲ್ಪ ಚಿಕ್ಕ ಕಟ್ ಮಾಡಿಕೊಳ್ಳುವ. ನಂತರ ಮಿಕ್ಸರ್ ಜಾರಿಗೆ ಹಾಕಿ ನಯವಾಗಿ ರುಬ್ಬಿಕೊಂಡ್ರೆ ಆಯ್ತು. ಈಗ ಅಕ್ಕಿ, ಅವಲಕ್ಕಿ, ಮೆಂತೆಯನ್ನು ಮಿಕ್ಸರ್ ಜಾರಿಗೆ ಹಾಕ್ತಿದ್ದೇನೆ. ಒಮ್ಮೆಗೆ ಹಾಕಿಕೊಳ್ಳೋದು ಬೇಡ, ಒಮ್ಮೆಗೆ ಇಡಿಸ್ಲಿಕ್ಕಿಲ್ಲ, ನಯವಾಗಿ ರುಬ್ಬಿಕ್ಕಾಗ್ಲಿಕ್ಕಿಲ್ಲ. ಹಾಗಾಗಿ 2 ಸಲ ನಾನು ಹಾಕೊಳ್ತೇನೆ. ಇದ್ರ ಜೊತೆ ಒಂದು ಸ್ವಲ್ಪ ಬೊಂಡ ಕೂಡ ಹಾಕ್ತೇನೆ, ತೆಂಗಿನಕಾಯಿ ಕೂಡ ಹಾಕೊಳ್ತಿದ್ದೇನೆ. ಇನ್ನು ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಂಡ್ರೆ ಆಯ್ತು. ಈಗ ಹಿಟ್ಟನ್ನೊಮ್ಮೆ ಕೈಯಿಂದಲೇ ಚೆನ್ನಾಗಿ ಕಲಸಿಕೊಳ್ಳುವ. ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗುವ ರೀತಿ ಕಲಸಿಕೊಂಡ್ರೆ ಆಯ್ತು. ಅಂದ್ರೆ ಹಿಟ್ಟು ನಾವು 2 ಸಲ ರುಬ್ಬಿಕೊಂಡಿದ್ದೇವಲ್ಲ, ಮತ್ತೆ ಮಿಕ್ಸರ್ ಜಾರ್ ತೊಳೆದ ನೀರನ್ನು ಕೂಡ ಹಾಕಿದ್ದೇವೆ. ಹಾಗಾಗಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಹಿಟ್ಟನ್ನು ತುಂಬಾ ತೆಳ್ಳಗೆ ಮಾಡೋದು ಬೇಡ. ಚೆನ್ನಾಗಿ 1 ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಈಗ ಹಿಟ್ಟು ಚೆನ್ನಾಗಿ ಕಲಸಿಕೊಂಡಾಯಿತು. ಈಗ ಮೇಲೆ ನಾವು 1 ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ರುಚಿಗೆ ಸಾಕಾಗುವಷ್ಟು ಉಪ್ಪನ್ನು ಕೂಡ ಮೇಲೆ ಹಾಕುವ. ಇದನ್ನು ಕಲಸೋದು ಬೇಡ. ಆನಂತರ ಪ್ಲೇಟ್ ಮುಚ್ಚಿ ಇನ್ನು ಬೆಳಿಗ್ಗೆ ದೋಸೆ ಮಾಡಿಕೊಂಡ್ರೆ. ಸ್ನೇಹಿತರೆ, ಈಗ ಬೆಳಿಗ್ಗೆ 6 ಗಂಟೆ. ಹಿಟ್ಟು ಯಾವ ರೀತಿ ಬಂದಿದೆ ನೋಡುವ. ನೋಡಿ, ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇಲ್ಲಿ ನೋಡಿ, ಸಕ್ಕರೆ ಮತ್ತು ಉಪ್ಪು ಹಾಕಿದ ಕಾರಣ ಹಿಟ್ಟಲ್ಲೇ ಉಳ್ಕೊಂಡಿದೆ, ಮೇಲೆ ಬರಲಿಲ್ಲ. ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನೊಮ್ಮೆ ನಾವು ಚೆನ್ನಾಗಿ ಕಲಸಿಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಸಕ್ಕರೆ ಮತ್ತು ಉಪ್ಪು ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಲಿ. ಪೂರ್ತಿ ಕಲಸಿಕೊಳ್ಳೋದು ಬೇಡ ಜಾಸ್ತಿ. ಅಂದ್ರೆ ಈ ನೊರೆ ನಮಗೆ ಹಿಟ್ಟು ಹಾಕುವಾಗ ಬೇಕು, ದೋಸೆ ಹಾಕುವಾಗ ನೊರೆ ಬೇಕು ನೋಡಿ. ಚೆನ್ನಾಗಿ ಹಿಟ್ಟು ಬಂದಿದೆ. ಇಷ್ಟ ನೋಡಿ.
ಇನ್ನು ನಾವು ಇದನ್ನು ದೋಸೆ ಹಾಕಿಕೊಳ್ಳುವ. ಇಲ್ಲಿ ನಾನೊಂದು ಕಬ್ಬಿಣದ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ನೋಡಿ ಬಾಳೆ ದಿಂಡು ತಗೊಂಡಿದ್ದೇನೆ. ಇದರಿಂದ ಎಣ್ಣೆ ಸವರುವ. ಕಬ್ಬಿಣ ಕಾವಲಿ ನಮಗೆ ಆರೋಗ್ಯ ದೃಷ್ಟಿಯಿಂದ ಕಬ್ಬಿಣದ ಸಾಮಗ್ರಿಯಲ್ಲಿ ಅಡಿಗೆ ಮಾಡುವುದು ತುಂಬಾ ಉತ್ತಮ. ಎಣ್ಣೆ ಚೆನ್ನಾಗಿ ಹರಡಿಕೊಳ್ಳುವ. ಈಗ ದೋಸೆ ಹಾಕಿಕೊಳ್ಳುವ. ಜಾಸ್ತಿ ತೆಳ್ಳಗೆ ಮಾಡೋದು ಬೇಡ. ಇದು ಸ್ವಲ್ಪ ನಮ್ಮ ಸೆಟ್ ದೋಸೆ ಉಂಟಲ್ಲ ಆ ರೀತಿ ಇದ್ರೆ ಆಯ್ತು. ನೋಡಿ ಕಣ್ಣು ಬೀಳಲಿಕ್ಕೆ ಶುರು ಆಯ್ತು ನೋಡಿ. ಇವಾಗೊಂದು ಮುಚ್ಚಳ ಮುಚ್ಚುವ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಕಣ್ಣು ಬಂದಿದೆ ನೋಡಿ. ಮೇಲಿಂದ ಬೇಕಾದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿಕೊಳ್ಬಹುದು. ಮಗುಚಿ ಹಾಕಿಕೊಂಡು ಬೇಯಿಸು. ಮಗುಚಿ ಹಾಕಿಕೊಳ್ಬಹುದು, ಇಲ್ಲಾಂದ್ರೆ ಮಗುಚಿ ಹಾಕಿಕೊಳ್ಳದೆ ಬೇಯಿಸ್ಕೊಳ್ಬಹುದು. ನೋಡಿ ಕಲ್ಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ. ತೆಗೆಯುವ. ನೋಡಿ ಚೆನ್ನಾಗಿ ಕಲ್ಲರ್ ಕೂಡ ಹಾಗೆ ಸಾಫ್ಟ್ ಆಗಿ ಕೂಡ ಬಂದಿದೆ ನೋಡಿ. ನಿಮಗೆ ನೋಡುವಾಗಲೇ ಅಂದಾಜಾಗಬಹುದು ದೋಸೆಯ ಒಂದು ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ. ಇವಾಗ ಇದನ್ನು ತೆಗೆಯುವ. ನೋಡಿ ಸ್ನೇಹಿತರೆ, ನಮ್ಮ ಎಳ್ನೀರು ದೋಸೆ ಇಲ್ಲ ಬೊಂಡ ದೋಸೆ ಇಲ್ಲ ತೆಂಗಿನಕಾಯಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.